ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಕನ್ಯಾ ರಾಶಿಯಲ್ಲಿ ಬರುವಂತಹ ಹಸ್ತಾ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರ ಗುಣಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಹಸ್ತಾ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರು ಕನ್ಯಾ ರಾಶಿಗೆ ಸಲ್ಲುತ್ತಾರೆ. ಈ ನಕ್ಷತ್ರಗೆ ಅಧಿಪತಿ ಬಂದು ದೈವ ಬಂದು ಸೂರ್ಯ ಆಗಿರ್ತಾನೆ, ಆಳುವಂತಹ ಗ್ರಹ ಬಂದು ಚಂದ್ರ ಆಗಿರ್ತಾನೆ. ಆ ಕಾರಣದಿಂದ ಸೂರ್ಯ ಚಂದ್ರರು ಕರುಣಿಸಿರುವಂತಹ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜನರ ಗುಣಗಣಗಳು ಯಾವ ತರ ಇರುತ್ತೆ, ಈ ಹೊಸ ವರ್ಷದಲ್ಲಿ ಇವರಿಗೆ ಆಗುವಂತಹ ಸೌಲಭ್ಯಗಳು ಏನು, ಅನುಕೂಲತೆಗಳು ಏನು, ಮಾಡ್ಕೊಳ್ಬೇಕಾಗಿರುವ ಪರಿಹಾರಗಳು ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋಣ. ಹಸ್ತ ಅಂದ್ರೆ ಎಲ್ಲಾರ್ಗೆ ಗೊತ್ತು, ಏನು? ಕೈ. ಈ ಕೈ. ಈ ಹಸ್ತ ನಕ್ಷತ್ರದಲ್ಲಿರುವಂತಹ ವ್ಯಕ್ತಿಗಳು ನಮ್ಮ ಒಂದು ಇದಿದೆ, ಒಂದು ಮಾತಿದೆ, ಹಸ್ತ ನಕ್ಷತ್ರ ದಿನ ನಾವು ಏನಾದ್ರೂ ಕೊಟ್ರೆ ನಮ್ಗೆ ಅದು ನಮ್ಮ ಲೈಫ್ ಅಲ್ಲಿ ವಾಪಸ್ ಬರಲ್ಲ ಅಂತಾರೆ. ಹಸ್ತ ನಕ್ಷತ್ರ ದಿನ ನಾವೇನಾದ್ರೂ ಪಡ್ಕೊಂಡ್ರೆ ಅದು ನಮ್ಮ ಲೈಫ್ ಲಾಂಗು ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾರೆ. ಹಸ್ತ ನಕ್ಷತ್ರಕ್ಕೆ ಅಷ್ಟು ವಿಶೇಷವಾದಂತಹ ಒಂದು ತುಂಬಾ ವಿಶೇಷವಾದಂತಹ ವೈಶಿಷ್ಟ್ಯತೆ ಇದೆ. ಇನ್ನು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ತುಂಬಾ ಮನಸ್ಸು ಚಂಚಲವಾಗಿರುತ್ತೆ. ಈ ನಿಮಿಷಕ್ಕೆ ಒಂದು ಯೋಚನೆ ಮಾಡ್ತಿರ್ತಾರೆ, ಇನ್ನೊಂದು ನಿಮಿಷಕ್ಕೆ ಇನ್ನೊಂದು ಯೋಚನೆ ಮಾಡ್ತಿರ್ತಾರೆ. ಇವರ ಮೇಲೆ ಇವರಿಗೆ ಒಂದು ಕಾನ್ಫಿಡೆನ್ಸ್ ಇರಲ್ಲ, ಬೇರೆಯವರಿಗೆ ಸಲಹೆಗಳು ಕೊಡಕ್ಕೆ ಹೋಗ್ತಾ ಇರ್ತಾರೆ. ಸೊ ಆ ಕಾರಣದಿಂದ ಈ ಮತ್ತೆ ಹೋಗಿ ಕೇಳಿದ್ರೆ ನಾನು ಆ ತರ ಹೇಳಿದ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಇವರ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಈ ಚಂದ್ರಕಾರಕ, ಮನಸ್ಸಿಗೆ ಕಾರಕ ಯಾರು? ಚಂದ್ರ ಈ ರೂಲ್ ಮಾಡ್ತಾ ಇರುವಂತಹ ಈ ನಕ್ಷತ್ರಕ್ಕೆ ಸ್ವಲ್ಪ ಬುದ್ಧಿ ಚಾಂಚಲ್ಯ, ಮಾನಸಿಕ ಚಾಂಚಲ್ಯ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಆತರ ಅಂತ ಹೇಳ್ಬಿಟ್ಟು ಇವರು ಪರೋಪಕಾರಿಗಳು. ಇವರು ತುಂಬಾ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ, ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಯಾವಾಗ್ಲೂ ಮುಂದೆ ಇರ್ತಾರೆ. ತುಂಬಾ ರೆಸ್ಪೆಕ್ಟ್ ಕೊಡುವಂತಹ ಜನರು, ವಿನಯ ಇರುತ್ತೆ, ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಡರ್ಸ್ ಅಂದ್ರೆ ಹಿರಿಯರಿಗೆ ಗೌರವ ಕೊಡ್ತಾರೆ. ನಕ್ಷತ್ರ ಜನಗಳನ್ನ ನಾವು ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಎಷ್ಟೇ ಇವರು ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿದ್ರು ತುಂಬಾ ಸಿಂಪಲ್ ಲೈಫ್ನ ಇಷ್ಟಪಡ್ತಾ ಇರ್ತಾರೆ. ತುಂಬಾ ಸಿಂಪಲ್ ಆಗಿ ಜೀವನ ಮಾಡಬೇಕು, ಇಲ್ಲ ಇವ್ರ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಹೇಳ್ಕೊಳ್ಳೋದು, ಇಲ್ಲ ಜಾಸ್ತಿ ತುಂಬಾ ಗರ್ವವಾಗಿ ಬೇರೆಯವ್ರ ಹತ್ರ ಇವ್ರಿಗಿರೋವನ್ನ ಹೇಳ್ಕೊಳ್ಳೋದು ಮಾತ್ರ ಇವರಿಗೆ ಯಾವುದೇ ಕಾರಣಕ್ಕೂ ಹೇಳಲ್ಲ. ತುಂಬಾ ಸಿಂಪಲ್ ಆಗಿ ನಾವು ಕಾಮನ್ ಮ್ಯಾನ್ ಅಂದ್ರೆ ತುಂಬಾ ಸಾಧಾರಣ ವ್ಯಕ್ತಿ ತರ ಇವರು ವರ್ತನೆ ಮಾಡ್ತಾ ಇರ್ತಾರೆ. ಈ ವಿಷಯದಲ್ಲಿ ಇವನ್ನ ಅಪ್ರಿಶಿಯೇಟ್ ಮಾಡಲೇಬೇಕಾಗುತ್ತೆ. ವೃತ್ತಿ ಉದ್ಯೋಗಗಳನ್ನು ಮಾಡೋದಕ್ಕೆ ಅಷ್ಟೊಂದು ಆಸಕ್ತಿ ತೋರಿಸಲ್ಲ. ಆ ಕಾರಣದಿಂದ ಇವರು ವ್ಯವಹಾರಗಳ ಕಡೆಗೆ ತುಂಬಾ ಜನ ಇವರು ವ್ಯಾಪಾರವನ್ನು ಇಟ್ಕೊಂಡು, ಇಲ್ಲ ವ್ಯವಹಾರಗಳನ್ನು ಇಟ್ಕೊಂಡು ಇವರು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹಸ್ತ ನಕ್ಷತ್ರದವರು. ಇನ್ನ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಮನಸ್ಸು ಚಂಚಲ್ಯ ಅಂತ ಇರುತ್ತೆ. ಯಾವ್ದ್ರಲ್ಲಿ ಸೆಟ್ಲ್ ಆಗೋಣ, ಯಾವ್ದ್ರಲ್ಲಿ ನಾವು ನಮ್ಮ ಲೈಫ್ ತೊಡಗಿಸ್ಕೊಳ್ಳೋಣ, ಯಾವ್ದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು, ಯಾವ ವೃತ್ತಿ ನಮ್ಗೆ ಸರಿಯಾಗುತ್ತೆ ಅಂತ ಚೂಸ್ ಮಾಡೋದಕ್ಕೆ ಅವರಿಗೆ 30 ವರ್ಷ ಆಗೋಗುತ್ತೆ. ಅಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್, ಅಂದ್ರೆ ತುಂಬಾ ಜನ ಹಸ್ತ ನಕ್ಷತ್ರದವರು ತಮ್ಮ ಜೀವನದಲ್ಲಿ ಸೆಟ್ಲ್ ಆಗೋದು ಅಂದ್ರೆ 30 ವರ್ಷ ದಾಟದ ಮೇಲೆ. 30 ವರ್ಷ ದಾಟದ ಮೇಲೇನೆ ತುಂಬಾ ಜನ ಹಸ್ತ ನಕ್ಷತ್ರದವರು ಲೈಫಲ್ಲಿ ಸೆಟ್ಲ್ ಆಗ್ತಾ ಇರ್ತಾರೆ. ಆ ಕಾರಣದಿಂದ ಮತ್ತೆ ಇವರಿಗೆ ಅದೃಷ್ಟ ತಂದುಕೊಡುವಂತಹ ಸಮಯ ಈ ಹಸ್ತ ನಕ್ಷತ್ರದವರಿಗೆ ಯಾವಾಗಂದ್ರೆ ಈ 30 ಮತ್ತು 42 ಮಧ್ಯದಲ್ಲಿ ಬರುತ್ತಲ್ವಾ, ಆ ವರ್ಷಗಳಲ್ಲಿ ತುಂಬಾ ಇವರು ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡ್ರು, ಇಲ್ಲ ಒಂದು ವಾಹನ ಯೋಗ, ಅದೃಷ್ಟ ಯೋಗ ಪಡ್ಕೋಬೇಕಂದ್ರು, ಒಂದು ಒಳ್ಳೆ ಸ್ಥಾನದಲ್ಲಿ ಹುದ್ದೆಯಲ್ಲಿ ಇವರು ಇರ್ಬೇಕು ಅನ್ಕೊಂಡ್ರು, ಈ ಹಸ್ತ ನಕ್ಷತ್ರದವರು 30 ಮತ್ತು 42 ವಯಸ್ಸಿರುತ್ತಲ್ಲ, ಆ ಮಧ್ಯ ವಯಸ್ಸಿನಲ್ಲಿ ಇವರು ತುಂಬಾ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳಲಾಗಿದೆ. ಇನ್ನ ಈ ಹಸ್ತ ನಕ್ಷತ್ರರು ತಮ್ಮ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವಾಗಲೂ ತುಂಬಾ ಬ್ಯುಸಿ ಆಗಿರ್ತಾರೆ. ಇವರು ಟೈಮ್ ಕಳೆಯೋದು ತುಂಬಾ ಕಮ್ಮಿ ಇರುತ್ತೆ. ಆ ಕಾರಣದಿಂದ ಇವರ ಪಾರ್ಟ್ನರ್ ಏನ್ ಬಯಸ್ತಾರೆ ಅಂದ್ರೆ ಇವ್ರ ಕಡೆಯಿಂದ ಯಾವಾಗ್ಲೂ ಫೋನ್ಗಳ ಜೊತೆ, ಇಲ್ಲಾಂದ್ರೆ ಯಾವಾಗ್ಲೂ ನಿಮ್ಮ ಬಿಸ್ನೆಸ್ ಜೊತೆ ಅಂತ ಇದ್ರೆ ಮತ್ತೆ ನಮ್ಮನ್ನ ಯಾರು ಇಟ್ಸ್ಕೊಳ್ತಾರೆ, ನಮ್ಮನ್ನ ಯಾರು ಮಾತಾಡಿಸ್ತಾರೆ ಅಂತ ಒಂದು ಕೊರಗು ಇವರ ಪಾರ್ಟ್ನರ್ಗೆ ಇರುತ್ತೆ. ಆ ಕಾರಣದಿಂದ ಕುಟುಂಬದ ಬಗ್ಗೆಯೂ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೇನೆ.
ಇನ್ನು ನಿಮ್ಮ ಜಾತಕರಲ್ಲಿ ಈ ಹಸ್ತ ನಕ್ಷತ್ರದಲ್ಲಿ ಸ್ವಲ್ಪ ಸಂತಾನ ವಿಷಯಗಳಲ್ಲಿ ಸ್ವಲ್ಪ ವಿಳಂಬವಾಗುವುದು, ಎಲ್ಲರಿಗೂ ಅಲ್ಲ, ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮತ್ತೆ ಇದು ಡಿಪೆಂಡ್ ಆಗಿದೆ. ಇವರಿಗೆ ಬರುವಂತಹ ಅನಾರೋಗ್ಯಗಳು ಏನಂದ್ರೆ ಸ್ವಲ್ಪ ಕೆಮ್ಮು, ನೆಗಡಿ ಇವರಿಗೆ ಪದೇ ಪದೇ ಪೀಡಿಸ್ತಾ ಇರುತ್ತೆ. ಮತ್ತು ಈ 30 ವರ್ಷದ ಮೇಲೆ ಸ್ವಲ್ಪ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ತೊಂದರೆಗಳು ಇವರನ್ನು ಕಾಡುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ. ಸ್ವಲ್ಪ ಸಿಂಪ್ಟಮ್ಸ್ ಕಾಣಿದ ತಕ್ಷಣ ನೀವು ಆರೋಗ್ಯದ ಬಗ್ಗೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಬೇಗ ಅದರಿಂದ ಗುಣಮುಖರಾಗೋದಕ್ಕೆ ಟ್ರೈ ಮಾಡಬೇಕು. ಇನ್ನು ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಯಾವ ಥರ ಇರುತ್ತಂದರೆ ಒಂಥರ ಭಯ, ಸಂಕೋಚ, ನಾಲ್ಕರಲ್ಲಿ ಬಂದು ಮಾತಾಡಬೇಕು, ನಾಲ್ಕರಲ್ಲಿ ಬಂದು ಕಲಿಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ, ಆತಂಕಕ್ಕೆ ಒಳಗಾಗ್ತಾರೆ, ಸ್ವಲ್ಪ ನಾಚಿಕೆಯ ಸ್ವಭಾವ ಉಳ್ಳವರಾಗಿರ್ತಾರೆ, ಸಂಕೋಚದ ಸ್ವಭಾವ ಉಳ್ಳವರಾಗಿರ್ತಾರೆ ಈ ಹಸ್ತ ನಕ್ಷತ್ರದ ಜಾತಕರು ಅಂತ. ಈ ಪ್ರೀತಿ ವಿಷಯಗಳನ್ನೋದು ಹಸ್ತ ನಕ್ಷತ್ರವರೆಗೆ ಅಷ್ಟೊಂದು ಕೂಡಿ ಬರಲ್ಲ. ಸಮ್ ಇಲ್ಯೂಸಿನೇಷನ್ ಆಗಿರ್ಬೋದು, ಸ್ವಲ್ಪ ಅಟ್ರಾಕ್ಷನ್ ಆಗಿರ್ಬೋದು. ಸೊ ಆ ಕಾರಣದಿಂದ ಇವರು ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ, ಸ್ವಲ್ಪ ತೊಂದರೆಗಳಾಗುತ್ತೆ. ಆ ಕಾರಣದಿಂದ ಇವರಿಗೆ ಅರೇಂಜ್ಡ್ ಮ್ಯಾರೇಜ್ ಸೂಕ್ತ ಅಂತ ತುಂಬಾ ಜನ ಅರೇಂಜ್ಡ್ ಮ್ಯಾರೇಜ್ ಕಡೆಗೆ ಇವರು ತಮ್ಮ ಡೆಸಿಷನ್ ನೋಡ್ತಾ ಇರ್ತಾರೆ. ಇನ್ನು ಪಾದಗಳ ಪ್ರಕಾರ ನೋಡ್ಕೊಂಡ್ರೆ ಈ ಹಸ್ತ ನಕ್ಷತ್ರ ಮೊದಲನೇ ಪಾದದಲ್ಲಿ ಮೇಷ ನವಾಂಶದಲ್ಲಿ ಕುಜ ಪಾಲಿಸ್ತಾ ಇರ್ತಾನೆ, ಮಂಗಳನು ಪಾಲಿಸ್ತಾ ರೂಲ್ ಮಾಡ್ತಾ ಇರ್ತಾನೆ ಮೊದಲನೇ ಪಾಲನೆಯಿಂದ. ಸೊ ಆದ್ದರಿಂದ ಇವರು ತುಂಬಾ ತಿಳುವಳಿಕೆ ಇರುವಂತಹವರು, ಜಾಣರು. ತಮ್ಮ ಚಾಣಾಕ್ಷತೆಯಿಂದ ಇವರು ತುಂಬಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ. ಆ ಕಾರಣದಿಂದ ಸ್ವಲ್ಪ ಇನ್ನೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಇವರು ಚಿಕ್ಕವರು ದೊಡ್ಡವರು ಅಂತ ಇಲ್ಲ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಓಪನ್ ಆಗಿ ಹೇಳ್ಬಿಡ್ತಾರೆ. ಸ್ವಲ್ಪ ಅಗ್ರೆಸಿವ್ನೆಸ್ ಇವರ ಮಾತಲ್ಲಿ ಕಾಣಿಸುತ್ತೆ. ಮತ್ತೆ ಇವರಿಗೆ ಸ್ವಲ್ಪ ವಾಹನಗಳಿಂದ ಅಪಘಾತಗಳನ್ನು ಸೂಚಿಸ್ತಾ ಇದೆ. ಆ ಕಾರಣದಿಂದ ನೀವು ಚಾಲನೆ ಮಾಡುವಾಗ ತುಂಬಾ ಹುಷಾರಿಂದ ಜಾಗರೂಕತೆಯಿಂದ ನಿಮ್ಮ ವಾಹನವನ್ನು ಚಲಾಯಿಸುವುದು, ಹೆಲ್ಮೆಟ್ ಧರಿಸುವುದು, ನಿಧಾನವಾಗಿ ಚಲಿಸುವುದು ಅನ್ನೋದು ಈ ಮೊದಲನೇ ಪಾದದವರಿಗೆ ಅಡ್ವೈಸ್ ಮಾಡಬಹುದು. ಇನ್ನು ಎರಡನೇ ಪಾದದಲ್ಲಿ ಜನಿಸುವಂತವರು ವೃಷಭ ನವಾಂಶದಲ್ಲಿ ಶುಕ್ರ ಪಾಲಿಸ್ತಾ ಇರ್ತಾನೆ ಈ ಪಾದವನ್ನ. ಸೊ ಆ ಕಾರಣದಿಂದ ಇವರು ಸ್ವಲ್ಪ ಫಿಸಿಕಲ್ ಅಪಿಯರೆನ್ಸ್ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಫಿಸಿಕಲ್ ಅಪಿಯರೆನ್ಸ್ಗೆ ಫಿಸಿಕಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋದಕ್ಕೆ ಸ್ವಲ್ಪ ಅಲಂಕಾರಿಕ ವಸ್ತುಗಳಿಗೆ ಇವರು ತುಂಬಾ ಖರ್ಚು ಮಾಡ್ತಾ ಇರ್ತಾರೆ. ಮತ್ತೆ ಈ ಕಳೆಗಳ ಬಗ್ಗೆ ಇವರಿಗೆ ತುಂಬಾ ಆಸಕ್ತಿ ಇರುತ್ತೆ. ಈ ಡ್ಯಾನ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಪೇಂಟಿಂಗ್ ಆಗಿರಲಿ, ಈ ತರ ಆರ್ಟ್ಸ್, ಫೈನ್ ಆರ್ಟ್ಸ್, ಈ ತರ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಈ ವಿಷಯಗಳಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ. ಇನ್ನು ಮೂರನೇ ಪಾದದಲ್ಲಿ ಜನಿಸುವಂತಹ ಹಸ್ತ ನಕ್ಷತ್ರ ಜಾತಕರು ಇವರಿಗೆ ಮಿಥುನ ನವಾಂಶದಲ್ಲಿ ಬುಧ ಪಾಲಕನಾಗಿರ್ತಾನೆ. ಆ ಕಾರಣದಿಂದ ಇವರು ಮಾತಿಂದಾನೇ ಹುಟ್ಬಿಡ್ತಾರೇನೋ ಅನಿಸ್ತಾ ಇರುತ್ತೆ. ಮಾತಾಡ್ತಾನೆ ಇರ್ತಾರೆ. ಯಾವುದಾದ್ರೂ ಒಂದು ಆರ್ಗ್ಯುಮೆಂಟ್ಸ್ಗೆ, ಡಿಬೇಟ್ಗೆ, ಒಂದು ಉಪನ್ಯಾಸ ಕೊಡೋಕೆ ಏನಾದರೂ ಬಿಟ್ಬಿಟ್ರೆ ಇವ್ರನ್ನ ಮಾತನ್ನ ಸ್ಟಾಪ್ ಮಾಡೋದೇ ಇಲ್ಲ. ಇವ್ರಿಗೆ ಆರ್ಗ್ಯುಮೆಂಟ್ಸ್ ಅಂದ್ರೆ ತುಂಬಾ ಇಷ್ಟ. ಇನ್ನು ಮಾತನ್ನಲ್ಲಿ ಇವರನ್ನ ಸೋಲಿಸೋಕೆ ಯಾರಿಗೆ ಆಗೋದೇ ಇಲ್ಲ. ಅಂತಹ ವಾಗ್ಮಿ ಆಗಿರ್ತಾರೆ ಈ ಮೂರನೇ ಪಾದದಲ್ಲಿ ಜನಿಸಿರುವಂತಹ ಹಸ್ತ ನಕ್ಷತ್ರ ಜಾತಕರು. ಇನ್ನು ನಾಲ್ಕನೇ ಪಾದದಲ್ಲಿ ಜನಿಸಿರುವಂತಹವರು ಕರ್ಕಾಟಕ ನವಾಂಶದಲ್ಲಿ ಚಂದ್ರ ಪಾಲನೆ ಮಾಡ್ತಾ ಇರ್ತಾನೆ ಈ ಪಾದವನ್ನ. ಸೊ ಆ ಕಾರಣದಿಂದ ಇವರು ಮಾನಸಿಕವಾದಂತಹ ಭ್ರಮೆ, ಊಹೆಗಳಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಒಂದು ಫಾಂಟಸೈಸ್ ಲೋಕವನ್ನು ಸೃಷ್ಟಿಸಿಕೊಂಡಿಟ್ಟಿರ್ತಾರೆ. ಇವರಿಗೆ ನಿಜ ಜೀವನದಲ್ಲಿ ಆಗ್ತಾ ಇರುವಂತಹ ಇವರಿಗೆ ಬಯಕೆಗಳನ್ನ ಇವರು ಊಹೆಗಳಲ್ಲಿ ಮತ್ತೆ ಭ್ರಮೆಗಳಲ್ಲಿ ಇವರು ತಮ್ಮ ಕನಸುಗಳನ್ನು ಕಾಣ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇವರಿಗೆ ಏನಾದ್ರೂ ಕುಟುಂಬ ವ್ಯವಹಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಅತ್ಯಂತ ತುಂಬಾ ಜವಾಬ್ದಾರಿಯುತವುಳ್ಳವರಾಗಿರ್ತಾರೆ ಈ ಹಸ್ತ ನಕ್ಷತ್ರದ ನಾಲ್ಕನೇ ಪಾದವರು. ಹೀಗೆ ಹೇಳ್ಕೊಂಡಿದೀವಲ್ವಾ. ಇನ್ನು ಈ ವರ್ಷ ನೋಡ್ಕೊಂಡ್ರೆ ಇವರಿಗೆ ತುಂಬಾ 2025ನೇ ವರ್ಷದಲ್ಲಿ ತುಂಬಾ ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿ ಅತ್ಯಂತ ಸಂತೋಷರಾಗಿರ್ತಾರೆ. ಮತ್ತೆ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಅನುಕೂಲತೆ ಗೋಚರಿಸುತ್ತಾ ಇದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಎಮೋಷನಲ್ ಕಾರಣದಿಂದ ಸ್ವಲ್ಪ ಅಪಾರ್ಥಗಳಿಗೆ, ಎಮೋಷನಲ್ ಆಗಿ ಇವರು ಮಾತಾಡುವಂತಹ ಮಾತು, ಇವರು ಮಾಡ್ತಾ ಇರುವಂತಹ ಕೆಲಸ ಸ್ವಲ್ಪ ಅಪಾರ್ಥಗಳಿಗೆ, ವೈಮನಸ್ಸಿಗೆ ಕಾರಣವಾಗ್ತಾ ಇರುತ್ತೆ. ಆ ಕಾರಣದಿಂದ ಸ್ವಲ್ಪ ಅತಿರೇಕಕ್ಕೆ ಹೋಗ್ಬಾರ್ದು. ಎಮೋಷನಲ್ ಆಗಿ ಸ್ವಲ್ಪ ಮಾತಿನಲ್ಲಿ ಗಮನ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಗುರುಗ್ರಹ ಮುಖಾಂತರ ಬೃಹಸ್ಪತಿ
ಗ್ರಹದ ಮುಖಾಂತರ ಇವರಿಗೆ ಸ್ವಲ್ಪ ಈ ಹಣಕಾಸಿನ ವ್ಯವಹಾರಗಳಲ್ಲಾಗಲಿ ಇಲ್ಲ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಾಗಲಿ ಸ್ವಲ್ಪ ಒತ್ತಡದಿಂದ ಕೂಡಿದಂತಹ ವಾತಾವರಣ ಇರುತ್ತೆ. ಸೊ ಆ ಕಾರಣದಿಂದ ಇವರು ಸ್ವಲ್ಪ ಶಾರೀರಿಕವಾಗಿ ಮಾನಸಿಕವಾಗಿ ಒತ್ತಡವನ್ನ ಇವರು ಈ ವರ್ಷದಲ್ಲಿ ನೋಡ್ತಾರೆ. ಇದು ಏನು ವೇಸ್ಟ್ ಆಗಲ್ಲ. ಇವರ ಒತ್ತಡ ಇವರು ಪಟ್ಟಿರುವಂತಹ ಶ್ರಮಕ್ಕೆ ಇವರು ಉನ್ನತ ಮಟ್ಟಕ್ಕೆ ಮತ್ತು ಉನ್ನತ ಮಟ್ಟದಲ್ಲಿರುವಂತಹ ಹುದ್ದೆಗೆ ಆಯ್ಕೆ ಆಗುವಂತಹ ಸೂಚನೆಗಳು ಈ ವರ್ಷದಲ್ಲಿ ಕಾಣಿಸ್ತಾ ಇದೆ. ಅತ್ಯುನ್ನತ ಮಟ್ಟಕ್ಕೆ ಇವರು ಹುದ್ದೆಯನ್ನು ಹೊಂದುತ್ತಾರೆ. ಅತ್ಯುನ್ನತ ಮಟ್ಟದಲ್ಲಿ ಇವರನ್ನ ಹೆಸರನ್ನು ಗಳಿಸ್ತಾರೆ. ಆ ಕಾರಣದಿಂದ ಈ ಒತ್ತಡವನ್ನ ಜಯಿಸೋದಕ್ಕೆ ನೀವು ಆಗಾಗ ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ, ಜಪ ಮಾಡ್ಕೊಳ್ಳಿ, ಯೋಗ ಮಾಡ್ಕೊಳ್ಳಿ. ಆದ್ದರಿಂದ ನೀವು ಮಾನಸಿಕ ಒತ್ತಡವನ್ನ ಜಯಿಸಬಹುದು. ಇನ್ನು ಕುಟುಂಬಸ್ಥರಿಂದ ಸ್ನೇಹಿತರಿಂದ ಒಡನೆ ತುಂಬಾ ಚೆನ್ನಾಗಿ ಈ ವರ್ಷ ಅವರೊಂದಿಗೆ ಸಹಾಯ ಮತ್ತು ಅವರೊಂದಿಗೆ ಪ್ರೀತಿ ಅನುರಾಗದಿಂದ ನೀವು ವ್ಯವಹರಿಸ್ತಾ ಇರ್ತೀರಾ. ಅವರೊಂದಿಗೆ ಪ್ರೀತಿ ಅನುರಾಗದಿಂದ ಈ ವರ್ಷ ಚೆನ್ನಾಗಿರುತ್ತೆ. ಹಣಕಾಸಿನ ತೊಂದರೆ ಯಾವುದೇ ಇಲ್ಲ, ಚೆನ್ನಾಗಿದೆ. ಸೊ ನಿಮಗೆ ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಆದಾಯ ಬರುವಂತಹ ಸೂಚನೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ, ಹಸ್ತ ನಕ್ಷತ್ರದವರಿಗೆ ಒಟ್ಟಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಈ ಮೊದಲ 1-2 ತಿಂಗಳು ಸ್ವಲ್ಪ ಹಣಕಾಸಿನಲ್ಲಿ ತೊಂದರೆ ಇದ್ರೂ ಮಾರ್ಚ್ ತಿಂಗಳಿಂದ ನಿಮಗೆ ಸಾಕಷ್ಟು ಹಣ ಸುರಿಮಳೆನೇ ಬರುತ್ತೆ ಅನ್ನೋ ಥರ ಇರುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದ ಬರ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.